ಅವ್ರಿಗೂ ಸ್ವಾಗತ. ಗಂಗಾಧರ ಸುಧಾರ ಕಂದ್ರ ಸುಧೆಯನುದಿನ ತಾರಕನ ಪ್ರಥಮ ಪ್ರಣಾ ಅಭಿನಂದನೆಗಳು ಅವರು. ತೊಡ್ತಾರೆ ಅಂತ ಹೇಳಿ. ಸೊ ಬಟ್ಟೆಗಳ ವಿನ್ಯಾಸವನ್ನ ಆ ಜವಾಬ್ದಾರಿಯನ್ನ ಹೊತ್ತಿರುವವರು ನಮ್ಮ ವಸ್ತ್ರ ವಿನ್ಯಾಸಕರ ಸಂಘ ಹಾಗೂ ವಸ್ತ್ರಾಲಂಕಾರ ಸಂಘದಲ್ಲಿ ಅನವರತ ದುಡಿದಿರುವಂತಹ ಎಲ್ಲ ದಯಮಾಡಿ ಎಲ್ಲ ಕಾರ್ಮಿಕ ಬಂಧುಗಳು ಒಂದು ಚಪ್ಪಾಳೆ. ವೇದಿಕೆ ಮೇಲಿರೋ ನನ್ನ ಸ್ನೇಹಿತರಿಗೆ, ತಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಕಳೆದ 30 ವರ್ಷಗಳಿಂದ ನಿಮ್ಮನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲ ನನಗೆ ಪರಿಚಯ ಇರೋರನ್ನೇ. ನಮ್ಮ ದಿನ ಶುರು ಆಗೋದೇ ಈ ಥರ ಬಟ್ಟೆ ಹಾಕೊಂಡು ಹೋಗ್ತೀವಿ ಶೂಟಿಂಗ್ಗೆ, ಇದನ್ನು ಬಿಚ್ಚಿಡ್ತೀವಿ. ನೀವ್ಯಾರೋ ಬರ್ತೀರಾ, ಸರ್ ಡೈರೆಕ್ಟರ್ ಈ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ, ಆ ಕಾಸ್ಟ್ಯೂಮ್ ಹಾಕ್ಕೊಳ್ತೀವಿ. ಕೊನೆಯವರೆಗೂ ನೀವು ಕೊಟ್ಟಂಥ ಕಾಸ್ಟ್ಯೂಮಲ್ಲಿ ಆ್ಯಕ್ಟ್ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಈ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ತೀನಿ. ಹಾಗಾಗಿ ಪ್ರತಿದಿನ ನನ್ನ ದಿನ ಶುರು ಆಗೋದೇ ನಿಮ್ಮಿಂದ, ಕೊನೆ ಆಗೋದು ನಿಮ್ಮಿಂದ. ಇದೇ ಅಂದರೆ ಎಂಥ ಉಡುಪುಗಳು ಸರ್. ಒಂದಿನ ನನ್ನ ರಾಜ ಮಾಡಿದ್ದೀರಾ, ಒಂದಿನ ನನ್ನ ಪೊಲೀಸ್ ಮ್ಯಾನ್ ಮಾಡಿದ್ದೀರಾ, ಒಂದಿನ ಲಾಯರ್ ಮಾಡಿದ್ದೀರಾ. ನಾವೆಲ್ಲ ಪಾತ್ರಗಳು ಮಾಡ್ತೀವಿ ಅಂದರೆ ಅದಕ್ಕೆ ಬಹಳ ಮುಖ್ಯ ಸಪೋರ್ಟ್ ಸಿಗೋದು ಈ ಉಡುಪುಗಳಿಂದ, ವಸ್ತ್ರಗಳಿಂದ. ಅದನ್ನು ಕೊಟ್ಟಿರೋರು ನೀವು. ಎಂತೆಂಥ ಇನ್ಸಿಡೆನ್ಸ್ ನೆನಪಾಗುತ್ತೆ ನನಗೆ ಅಂದರೆ, ನಾವು ಕುರಿಗಳು ಅಂತ ಚಿತ್ರ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಸನ್ನಿವೇಶದಲ್ಲಿ ನನಗೆ ಸರಿ ಕಣ್ ಕಾಣಲ್ಲ, ಹಾವನ್ನ ಬೆಲ್ಟ್ ಥರ ಹಾಕೊಂಡ್ಬಿಡ್ತೀನಿ. ಇದು ನೋಡೋಕೆ ಜನಕ್ಕೆ ಬಹಳ ತಮಾಷೆ ಅನಿಸ್ಬೋದು, ಬಟ್ ಹಾವು ಹೆಂಗ್ ಬೆಲ್ಟ್ ಲೂಪ್ ಒಳಗೆ ಹೋಗುತ್ತೆ. ಅದು ನಾನು ಕಾಸ್ಟ್ಯೂಮರ್ ಕೂತ್ಕೊಂಡು ಆ ಕಾಸ್ಟ್ಯೂಮರ್ ಗೆಳೆಯರು ಆ ಲೂಪನ್ನ ದೊಡ್ಡದು ಮಾಡಿ ಒಳಗೆ ಹಾವು ಈಸಿಯಾಗಿ ಹೋಗೋ ಥರ ಆ ಸೀನ್ ಮುಂಚೆ ಮಾಡಿದ್ವಿ. ಅದೇ ಥರ ಇನ್ನೊಂದು ಸನ್ನಿವೇಶ, ಮಳೆ ಸೀನು. ನನಗೆ ಪಂಚೆ ಕೊಟ್ಬಿಟ್ಟಿದ್ದಾರೆ. ಪಂಚೆ ಮೇಲೆ ನೀರು ಬಿದ್ದರೆ ಚೆನ್ನಾಗಿ ಕಾಣ್ತಾ ಇಲ್ಲ. ಆಮೇಲೆ ಪಾಪ ಕಾಸ್ಟ್ಯೂಮ್ ಗೆಳೆಯರು, ಬಿಡಿ ಸರ್ ಒಳಗಡೆ ನಾನು ಲೈನಿಂಗ್ ಮಾಡಿಕೊಡ್ತೀನಿ ಅಂತೇಳಿ ಪಂಚೆ ಫುಲ್ಲು ಲೈನಿಂಗ್ ಮಾಡಿಕೊಟ್ಟವರು ನಿಮ್ಮ ಕಾಸ್ಟ್ಯೂಮ್ ಗೆಳೆಯರು. ಇನ್ನೊಂದು ಫಿಲ್ಮು ಅದ್ಯಾವುದು, ಅದರಲ್ಲಿ ಡಬಲ್ ಆಕ್ಟಿಂಗ್ ಮಾಡಿದ್ದೆ. ಒಂದು ಈ ರಮೇಶು, ಇನ್ನೊಬ್ಬ ಸಕ್ಕತ್ ಡುಮ್ಮ ಇರಬೇಕು. ಅದನ್ನ ಹೆಂಗ್ ಮಾಡೋದು ಗೊತ್ತಾಗಿಲ್ಲ. ಈ ಕಾಸ್ಟ್ಯೂಮ್ ಗೆಳೆಯರು ಬಂದು ಸರ್ ನಾನು ಮಾಡ್ಕೊಡ್ತೀನಿ ಸರ್ ಅಂತ ಸ್ಪಾಂಜಲ್ಲಿ ಫುಲ್ ದಪ್ಪಗಿರೋ ಬಾಡಿ ಥರ ಮಾಡಿ 1 ಸೆಕೆಂಡಲ್ಲಿ ಆ ಕೋಟ್ ಹಾಕೊಂಡ್ರೆ ಇಷ್ಟು ದಪ್ಪ ಆಗ್ಬಿಡ್ತಿದ್ದೆ ನಾನು. ಅದನ್ನು ಮಾಡಿದವರು ನಮ್ಮ ಕಾಸ್ಟ್ಯೂಮ್ ಗೆಳೆಯರು. ಈ ಥರ ಪ್ರತಿಯೊಂದು ಚಿತ್ರದಲ್ಲೂ ನಮ್ಮ ನಟನೆ ಅಭಿನಯಕ್ಕೆ ಚಪ್ಪಾಳೆ ಸಿಗ್ತಿದೆ ಅಂದರೆ ಅದಕ್ಕೆ ಬಹಳ ದೊಡ್ಡ ಪಾತ್ರ ನೀವು ಕೊಟ್ಟಂಥ ವಸ್ತ್ರಗಳು, ಉಡುಪುಗಳು. ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇವತ್ತು 35 ವರ್ಷಗಳಂತ ನಿಮ್ಮ ಯೂನಿಯನ್ ಸಂಭ್ರಮಿಸಿದೆ. ಅಂಡ್ ಇದು ಈ ಕಾರ್ಮಿಕರ ದಿನ ನಡೀತಾ ಇರೋದು ಬಹಳ ಅದ್ಭುತವಾದ ವಿಷಯ. ನಮ್ಮ ಹಿರಿಯರು ಏನು ಮಾಡೋದು ಅಂದರೆ, 2 ಪದಗಳಲ್ಲಿ ದೊಡ್ಡ ಸತ್ಯಗಳನ್ನು ಹೇಳ್ಬೋದು. ಸತ್ಯಮೇವ ಜಯತೆ, ಸತ್ಯ ಗೆಲ್ಲುತ್ತೆ. 2 ಪದ ಹೇಳ್ಬಾರ್ದು. ಬೇವು ಬೆಲ್ಲ 2 ಪದ. ಲೈಫ್ ಅಂದರೆ ಬೇವು ಬೆಲ್ಲ. ಒಂದಿನ ಕೈಯಲ್ಲಿ ದುಡ್ಡು ಇರುತ್ತೆ, ಒಂದಿನ ಕೈಯಲ್ಲಿ ದುಡ್ಡೇ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಥರ ಇನ್ನೂ 2 ಪದಗಳು, ಕಾಯಕವೇ ಕೈಲಾಸ. ಅದಕ್ಕಿಂತ ಒಂದು ಫಿಲಾಸಫಿನೇ ಇಲ್ಲ. ಕಾಯಕವೇ ಕೈಲಾಸ ರೀ. ಕಾಯಕವೇ ಕೈಲಾಸ ಅಂದ್ರೆ ನೀವು ಸೂಜಿ ತಗೊಂಡು ಅದನ್ನು ದಾರ ಹಾಕ್ತಿರಲ್ಲ, ಆ ಸೂಜಿ ಮೊನೆಯಲ್ಲಿ ಶಿವ ಪಾರ್ವತಿ ನರ್ತನೆ ಮಾಡ್ತಿರ್ತಾರೆ. ಇದು ಬರೀ ಸೂಜಿ ದಾರ ಅಲ್ಲ, ಸೂಜಿಯ ಕೊನೆಯಲ್ಲಿ ಶಿವ ಪಾರ್ವತಿ ನರ್ತನೆ ಮಾಡ್ತಿದ್ದಾರೆ. ಕಾಯಕವೇ ಕೈಲಾಸ. ನೀವು ಮಾಡ್ಬೇಕಾದ್ರೆ ಇಷ್ಟೇ. ನಾನು ನೋಡ್ತಾ ಇರ್ತೀನಿ, ನೀವೆಲ್ಲ ಟೈಲರಿಂಗ್ ಮಾಡ್ತಿರಲ್ಲ, ಸೂಯಿಂಗ್ ಮಿಷನ್ ಮಾಡ್ತಾ ಇರ್ತಿರಲ್ಲ. ನೀವು ಆ ಸೂಯಿಂಗ್ ಮಿಷನ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಗಮನ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕ್ಷಣ ಗಮನ ಆ ಕಡೆ ಹೋಗಲ್ಲ. ಆ ಗಮನ ಒಂದಿದ್ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಸರ್. ನೀವು ಆ ಗಮನವನ್ನ ನೀವು
ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀರಾ, ಅಲ್ಲಿ ಕೊಡಿ. ನೀವು ಶ್ರೀಮಂತರಾಗಬೇಕು ಅಂತ ಆಸೆ ಪಡ್ತೀರಾ, ಅಲ್ಲಿ ಅದೇ ಗಮನ ಕೊಡಿ. ಬೇಕಾದ್ರೆ ಒಂದೇ ಆ ಗಮನ ಮಾತ್ರ. ನೀವು ಟೈಲರಿಂಗ್ ಮಾಡಬೇಕಾಗಿರೋ ಅದೇ ಗಮನ ಜೀವನದಲ್ಲಿ ನಿಮ್ಗೆ ಏನೇನು ಬೇಕೋ ಆ ಕಡೆ ಕೊಡಿ. ಅಮೋಘವಾಗುತ್ತೆ ನಿಮ್ಮ ಜೀವನ. ನಾನು ಹೇಳ್ತಿದ್ದಿಲ್ಲ, ನೀವು ಆಸೆ ಪಡ್ತಿರೋ ಪ್ರತಿಯೊಂದು ವಿಷಯ, ನೀವೇನೇನು ಆಸೆ ಪಡ್ತಿದ್ರು ಗೊತ್ತಿಲ್ಲ ನನಗೆ. ನಿಮ್ಮ ಆಸೆಗಳು ಏನೇ ಇರ್ಬೋದು ಅದೆಲ್ಲ ನಿಮ್ಮ ಒಳಗೆ ಇದೆ ಸರ್, ನಿಮ್ಮ ಒಳಗೆ ಇದೆ. ನೀವು ಹೊರಗಡೆ ಹುಡುಕ್ಲೇಬೇಕಾಗಿಲ್ಲ. ಆದರೆ ಅದನ್ನು ತಲುಪಕ್ಕಿರೋ ಒಂದೇ ಒಂದು ದಾರಿ ನಿಮ್ಮ ಕಾಯಕ, ನಿಮ್ಮ ಕೆಲಸ ಒಂದೇ ನಿಮ್ಗೆ ದಾರಿ. ಆ ಕೆಲಸದಲ್ಲಿ ದಯವಿಟ್ಟು ಅದನ್ನ ಅದ್ಭುತ ಮಾಡಿ ಸರ್, ಪ್ರೀತಿಯಿಂದ ಮಾಡಿ ಸರ್, ಹೊರಗಲೇಬೇಡಿ. ಅದು ಏನೇ ಕೆಲಸ ಆಗಲಿ ಆ ಕೆಲಸವನ್ನ ಪ್ರೀತಿಯಿಂದ ಮಾಡಿ. ಆಗ್ಬೇಕಾದ್ರೆ ಒಂದೇ ಒಂದು ವಿಷಯ, ಎಲ್ಲರೂ ಸೂಜಿ ದಾರದಲ್ಲಿ ಹೊಲಿತಾ ಇದ್ರು. ಸೂಜಿ ಒಂದು ಕಡೆ ಶಾರ್ಪ್ ಆಗಿರುತ್ತೆ, ಅದು ಮೊನೆ ಅಂತ ಕರಿತೀವಿ. ಇನ್ನೊಂದು ಕಡೆ ಕಣ್ಣಿರುತ್ತೆ, ಆ ಕಣ್ಣಲ್ಲಿ ದಾರ ಹಾಕ್ತಾರೆ. ಇದೇ ನಡೀತಾ ಇದೆ. ಒಬ್ಬನೇ ಮನುಷ್ಯ ಮಾಡ್ತಾ ಇದ್ದ, ಒಂದಿನಕ್ಕೆ ಒಂದು 20 ಶರ್ಟ್ ಮಾಡ್ಬೋದು. ದಿಢೀರಂತ ಒಬ್ಬ ಮನುಷ್ಯನ ತಲೆ ಹೊಳಿತು, ಈ ಮೊನೆ ಯಾಕೆ ಒಂದ್ ಕಡೆ ಇರಬೇಕು, ಕಣ್ಣು ಯಾಕೆ ಇನ್ನೊಂದು ಕಡೆ ಇರಬೇಕು? ಎರಡೂ ಒಂದೇ ಕಡೆ ಇದ್ರೆ ಮಿಷಿನ್ ಈ ಕಡೆ ಹಿಡಿಬೋದು. ಆವಾಗ ಟೈಲರಿಂಗ್ ಮಿಷಿನ್ ಹುಟ್ಟಿತು. ಟೈಲರಿಂಗ್ ಮಿಷಿನ್ ಹುಟ್ಟಿದ್ದ ಕಾರಣ ಮೊನೆ ಮತ್ತು ಕಣ್ಣು ಎರಡು ಒಂದೇ ಕಡೆ ಇಟ್ಟಾವ. ಇಷ್ಟು ದಿನ ಉಲ್ಟಾ ಇತ್ತು. ಅದು ಒಂದು ಮಾಡಿದಲ್ಲಿ ಸೂಯಿಂಗ್ ಮಿಷಿನ್ ಬಂತು. ಒಂದಿನಕ್ಕೆ 1000 ಶರ್ಟ್ ಹೊಲಿಯುವಂತ ಶಕ್ತಿ ಬಂತು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವರ್ಷ ಹೀಗೇ ನಡೀತಾ ಇರುತ್ತೆ, ಇದನ್ನೇ ಮಾಡ್ತಾ ಇರ್ತೀವಿ. ಬೇಕಾಗಿಲ್ಲ, ಉಲ್ಟಾ ಯೋಚನೆ ಮಾಡಿ. ನಿಮ್ಮ ಜೀವನವನ್ನ ನೀವು ಮಾಡ್ತಾ ಇದ್ದದನ್ನೇ ಮಾಡ್ತಾ ಇದ್ರೆ ನಿಮ್ಮ ಜೀವನ ಹೇಗೆ ನಡೀತಾ ಇದೆಯೋ ಹಾಗೆ ನಡೀತಾ ಇರುತ್ತೆ. ಏನೋ ಒಂದು ವ್ಯತ್ಯಾಸ ಮಾಡಿದ್ರೆ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಒಂದು ಸರಿಯಾದ ದಿಕ್ಕಲ್ಲಿ ಆಗ್ಬೇಕಷ್ಟೇ. ಅದನ್ನು ಯೋಚನೆ ಮಾಡಿ. 35 ವರ್ಷಗಳು ಒಂದು ರೀತಿಯಲ್ಲಿ ನಡ್ಕೊಂಡ್ ಬಂದಿದೆ. ನಿಮ್ಮ ಯೂನಿಯನ್ನು, ನಿಮ್ಮ ರೂಲ್ಸು ಸರಿ. ಅದ್ರಲ್ಲಿ ಏನೇನು ಸರಿ ಅನ್ಸುತ್ತೋ, ಏನೇನು ಈ ಕಾಲಕ್ಕೆ ಸರಿ ಅನ್ಸುತ್ತೋ ಅದನ್ನು ಇಟ್ಕೊಳ್ಳಿ. ಏನೇನು ಸರಿ ಇಲ್ಲ ಅನ್ಸುತ್ತೋ ಕಾಲಕ್ಕೆ ತಕ್ಕಾಗೆ ದಯವಿಟ್ಟು ಅದನ್ನ ಬದಲಾಯಿಸ್ಕೊಳ್ಳಿ. ಒಂದು ವಿಷಯ ಹೀಗೇ ನಡೀತಿದೆ, ಒಂದು ರೀತಿಯಲ್ಲಿ ನಡೀತಿದೆ ಅಂತ ಒಂದೇ ಕಾರಣಕ್ಕೆ ಅದನ್ನ ಮಾಡ್ತಾ ಇರಬೇಕು ಅಂತ ಅಗತ್ಯ ಇಲ್ಲ. ದಯವಿಟ್ಟು ಯೋಚನೆ ಮಾಡಿ. ಆ ಒಂದು ಸ್ಟೆಪ್ ಇಂದ ಎಲ್ಲವೂ ಸಾಧ್ಯ ಆಗುತ್ತೆ. ದಯವಿಟ್ಟು ಆ ಕಡೆ ಗಮನ ಕೊಡಿ. ನೀವು ಟೈಲರಿಂಗ್ ಅಲ್ಲಿ ಮಾಡ್ತಿಲ್ಲ, ಅದನ್ನೇ ನಾವು ಎಲ್ಲ ಕಡೆ ಮಾಡೋದು. ನಿಮ್ಮ ಯೂನಿಯನ್ನು ಅದೇ ರೀತಿಯಲ್ಲಿ ಸಾಗಬೇಕು. ಮೊದಲು ಏನ್ ಮಾಡ್ತೀರಾ, ಒಂದು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ತೀರಾ, ಕಟ್ ಮಾಡಕ್ ಮುಂಚೆ ಅಲ್ವಾ? ಆ ಥರ ಒಂದು ಪ್ಲಾನ್ ಮಾಡಿ. ಆಮೇಲೆ ಏನ್ ಮಾಡ್ತೀರಾ, ಕತ್ರಿಯಲ್ಲಿ ಕಟ್ ಮಾಡ್ತೀರಾ, ಬೇಡದಿರೋದನ್ನೆಲ್ಲ ಬಿಸಾಕ್ತೀರಾ. ಆ ಥರ ಅಗತ್ಯ ಇಲ್ಲದೆ ಇರೋ ವಿಷಯಗಳನ್ನ ಕಿತ್ತು ಬಿಸಾಕಿ. ಅಗತ್ಯ ಇರೋ ವಿಷಯಗಳು, ನೀವು ಪ್ಯಾಂಟ್ ಹೊಲಿಬೇಕು, ಪ್ಯಾಂಟ್ ಏನ್ ಬೇಕು ಅದನ್ನ ಇಟ್ಕೊಳ್ಳಿ, ಬೇಡದಿರೋದನ್ನ ಕಿತ್ತು ಬಿಸಾಕಿ. ಮೂರನೇದು, ಒಲಿರಿ, ಜೊತೆಗಿರಿ. ಎಷ್ಟು ಜೊತೆಗಿರ್ತಿರೋ, ಎಷ್ಟು ಸಾಮೂಹಿಕವಾಗಿ ಒಂದು ಚೌಕಾಸಿಯನ್ನು ಮಾಡೋದು ಸುಲಭ ಆಗುತ್ತೆ. ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಹೇಳ್ತಾರೆ. ಒಬ್ಬ ಹೋಗಿ ಕೇಳೋದಕ್ಕೂ 100 ಜನ ಜೊತೆ ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆಗ ಒಲಿರಿ, ಜೊತೆಗಿರಿ. ಮನೆಗೆ ಏನ್ ಮಾಡ್ತೀರಾ, ಬಟ್ಟೆ ಹೊಲಿದ ಮೇಲೆ ಇಸ್ತ್ರಿ ಮಾಡ್ತೀರಲ್ವಾ, ಆ ಸುಕ್ಕನೆಲ್ಲ ತೆಗಿತೀರಲ್ಲ, ಸಣ್ಣ ವ್ಯತ್ಯಾಸಗಳಿರುತ್ತೆ. ನಿಮ್ಮೊಳಗೆ ಮನಸ್ತಾಪಗಳಿರುತ್ತೆ, ಸಣ್ಣ ಈಗೋ ಇರುತ್ತೆ. ಅದನ್ನೆಲ್ಲ ಆಯನ್ ಮಾಡಿ ತೆಗೆದು ಬಿಸಾಕಿ. ನಿಮ್ಮ ಯೂನಿಯನ್ ಅದ್ಭುತವಾಗಿರುತ್ತೆ. ಇವತ್ತು ಕಾರ್ಮಿಕರ ದಿನ. ಬೆಳಗ್ಗೆ ನಾನು ಹೊರಡ್ತಿದ್ದೆ ಸರ್, ಹೊರಡ್ತಿದ್ರೆ ನೋಡ್ತೀನಿ ಈ ಶರ್ಟು ಇದು ನೀವ್ಯಾರೋ ಹೊಲಿಸ್ಕೊಟ್ಟಿದ್ದು ಸರ್, ಈ ವಾಚು ಯಾರೋ ಕಾರ್ಮಿಕರು ಮಾಡಿ ಕೊಟ್ಟಿದ್ದು ಸರ್, ಈ ಮೊಬೈಲ್ ಕಾರಲ್ಲಿ ಆ 1000 ಕಾರ್ಮಿಕರ ಕೊಡುಗೆ ಸರ್. ಹೊರಗಡೆ ಬರ್ತೀನಿ, ಆ ರಸ್ತೆ ಮಾಡಿದ್ದು ಯಾರೋ ಕಾರ್ಮಿಕರು, ಆ ಫ್ಲೈಓವರ್ ಮಾಡಿದ್ದು ಯಾರೋ ಕಾರ್ಮಿಕರು, ಎದುರುಗಡೆ ಇರೋ ಸ್ಕೂಲು, ಈ ಕಡೆ ಸಾಲ್ ಮನೆಗಳು, ಎಲ್ಲವೂ ಕಾರ್ಮಿಕರು ಮಾಡಿದ್ದು ಸರ್. ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೀವನ ನಡೆಯೋಕ್ಕೆ ಕಾರಣ ನಿಮ್ಮಂತ ಕಾರ್ಮಿಕರು. ಈ ಕಾರ್ಮಿಕರು, ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಬೇರೆ ಬೇರೆ ಚಿತ್ರಗಳಿರುತ್ತೆ. ಆ ಚಿತ್ರ ಯಾಕೆ ಅದ್ಭುತವಾಗಿ ಕಾಣುತ್ತೆ ಅಂದ್ರೆ, ಅಲ್ಲಿ ಹಳದಿ ಕರಲ್ಲಿ ಒಂದು ಸೂರ್ಯ ಇರುತ್ತೆ, ಹಸಿರು ಕರಲ್ಲಿ ಒಂದು ಗಿಡ ಇರುತ್ತೆ. ಎಲ್ಲ ಬಣ್ಣಗಳು ಸೇರಿದ್ರೇನೆ ಚಿತ್ರ. ಹಾಗೆ ಬೇರೆ ಬೇರೆ ವೃತ್ತಿಗಳು, ಬೇರೆ ಬೇರೆ ಕೆಲಸಗಾರರು, ಬೇರೆ ಬೇರೆ ಶ್ರಮಿಕರು ಸೇರಿದ್ರೇನೆ ಸಮಾಜ. ಹಾಗಾಗಿ ಎಲ್ಲ ಶ್ರಮಿಕರಿಗೂ, ಎಲ್ಲ ವರ್ಗದ ಶ್ರಮಿಕರಿಗೂ ನೀವು ಮಾಡುವಂಥ ಕೆಲಸದ ಬಗ್ಗೆ ನನಗೆ ಗೌರವ ಇದೆ, ನನಗೆ ಬಹಳ ಗೌರವ ಇದೆ. ನಿಮ್ಮೆಲ್ಲರಿಗೂ, ಕಾರ್ಮಿಕರು ಎಲ್ರಿಗೂ ಸಲ್ಯೂಟ್. ಹೋಗುವಾರ ಓಟ್ ಹಾಕಿದ್ದೀವಿ, 5 ವರ್ಷಕ್ಕೊಂದ್ಸಲ ಬೇರೆ ಬೇರೆ ಪಕ್ಷಗಳು ಓಟ್ ಹಾಕ್ತೀವಿ. ಆದರೆ ಜೀವನ ಪೂರ್ತಿ ನಮ್ಮ ಮತ ಕಾರ್ಮಿಕರಿಗೆ. ಒಳ್ಳೆದಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಫಸ್ಟ್ ಸಿನಿಮಾ ಸವ್ಯಸಾಚಿ ಬಂದಾಗ ನಮ್ಮ ಕಾಸ್ಟ್ಯೂಮರ್ ತುಂಬ ಹೆಲ್ಪ್ ಮಾಡಿದ್ರು. ನಾನು ಇನ್ನೂ ಸಣ್ಣ ಇದ್ದೆ, ತುಂಬ ಕಷ್ಟಪಡ್ತಾಯಿದ್ರು. ಹೋಮ್ ಟೈಮಲ್ಲೂ ಅಷ್ಟೇ ಇಷ್ಟಿಷ್ಟುದ್ದ ಬ್ಲೌಸ್ ಇದಕ್ಕೆ ಹೆಂಗೆ ರೆಡಿ ಮಾಡೋದು ಅಂತ. ಬಟ್ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಈಗ ತುಂಬ ಖುಷಿ ಆಗ್ತಿದೆ. ಪ್ರತಿಯೊಂದು ಸಿನಿಮಾದಲ್ಲೂ ಕಾಸ್ಟ್ಯೂಮ್ಸ್ ಇರ್ತಿದ್ರು.
ಬಟ್ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ನಾನು ಅದೇ ರೀತಿ ರೆಸ್ಪೆಕ್ಟ್ ಕೊಡ್ತಿದ್ದೆ. ನನಗೆ ಕೋವಿಡ್ ಟೈಮಲ್ಲಿ ಫಸ್ಟ್ ಆಲೋಚನೆ ಆಗಿದ್ದೆ ನಿಮ್ಮನ್ನು, ಏನು ಮಾಡ್ತಾರೆ ಇವರು, ಪಾಪ ಇವ್ರ ಫ್ಯಾಮಿಲಿ ಏನು ಮಾಡ್ತಾರೆ ಅಂತ. ಇಮ್ಮಿಡಿಯೇಟ್ BC ಪಾಟೀಲ್ ಅವ್ರಿಗೆ ಫೋನ್ ಮಾಡಿ ದಯವಿಟ್ಟು ಅವ್ರಿಗೆ ಏನೇನು ಇದೆಯೋ ಸಹಕಾರ ಅವ್ರಿಗೆ ಕೊಡಿಸಿ ಅಂತ. ನನಗೇನೂ ಬೇಡ, ನಿಮ್ಗೇನು ಬೇಕು ಅಂತ ಕೇಳಿದ್ರೆ ನನಗೇನೂ ಬೇಡ, ಫಸ್ಟ್ ಕಾರ್ಮಿಕರಿಗೆ ಕೊಡಿ, ಯಾಕಂದರೆ ಅವರಿದ್ರೇ ನಾವಿರೋದು ಅಂತ. ದಯವಿಟ್ಟು ಇದೇ ರೀತಿ ಇನ್ನು 35 ವರ್ಷ ಅಲ್ಲ, ಇನ್ನು ಹೆಚ್ಚು ರೀತಿಯಲ್ಲಿ ದೊಡ್ಡ ಥರ ವಿಜೃಂಭಣೆ ಮಾಡಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮನ್ನು ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಸಿನಿಮಾ ಅಂತ ನಾವು ಆಡಿಷನ್ ಮಾಡಿದಾಗ ಮೊದಲನೇದಾಗಿ ಲುಕ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ. ಅದಕ್ಕೆ ಮುಖ್ಯವಾಗಿರೋದು ಒಂದು ಮೇಕಪ್ಪು, ಇನ್ನೊಂದು ಕಾಸ್ಟ್ಯೂಮ್. ಸೊ ನಮ್ಮ ಸೆಲೆಕ್ಷನ್ ಆಗೋದೇ ನಿಮ್ಮ ಮೂಲಕ, ನೀವು ಮಾಡೋ ಒಂದು ಉಡುಪಿನಿಂದ. ಸೊ ನಿಮ್ಮ ಎಲ್ಲ ಕೊಡುಗೆಗೆ ಧನ್ಯವಾದಗಳು. ಹೀಗೆ 35 ಅಲ್ಲ, ಇನ್ನೂ 100 ವರ್ಷ ಹೆಚ್ಚು ನಿಮ್ಮ ಕೊಡುಗೆ ನಮ್ಮ ಇಂಡಸ್ಟ್ರಿಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇದು ಬೇರೆ ಎಲ್ಲೋ ಆಗ್ತಾ ಇರುವಂಥ ಕಾರ್ಯಕ್ರಮ ಅಲ್ಲ, ನನ್ನ ಮನೆಯಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮ ಇದೆಯಲ್ಲ. ನೋಡಿ, ನಾವುಗಳೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಎಸ್, ಓಕೆ, ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿ. ಆದರೆ ಒಂದು ಚಿತ್ರೀಕರಣ, ಒಂದು ಸಿನಿಮಾ ಶೂಟಿಂಗ್ ಅಂತಂತಂದರೆ ಏನು ಕೆಲಸ ಇದ್ರೂ ಕೂಡ ಬಿಟ್ಟು ಬರುವಂಥ ವಿಚಾರ ಅದು. ಒಂದು ಶೂಟಿಂಗ್ ಅಂತಂದರೆ ಒಂದು ಆಪ್ರೇಷನ್ ಆಗಲಿ, ಏನೇ ಆಗಲಿ, ಅದನ್ನು ಬಿಟ್ಟು ಬರುವಂಥದ್ದು. ಇವತ್ತು ನಿಜಕ್ಕೂ ರಮೇಶ್ ಸರ್ಗೆ ಮತ್ತು ಪ್ರೇಮಾ ಮೇಡಮ್ ಅವ್ರಿಗೆ ಮತ್ತು ನಿಶ್ವಿಕಾ ನಾಯ್ಡು ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಂತಂದರೆ ಎಂಥ ಕೆಲಸ ಇದ್ರೂ ಕೂಡ ಶೂಟಿಂಗ್ ಅಂದರೆ ಬಿಟ್ಟು ಹೋಗ್ತೀವಿ. ಇವತ್ತು ಈ ಕೆಲಸಕ್ಕೆ ಶೂಟಿಂಗ್ನೇ ಬಿಟ್ಟು ಬಂದಿದ್ದಾರೆ ಅವರು. ನನಗೆ ಗೊತ್ತು, ಯಾಕಂತಂದರೆ ನಮ್ಮ ತರುಣ್ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಆ ಶೂಟಿಂಗ್ನಲ್ಲಿದ್ದಾರೆ. ನಾನು 1ನೇ ತಾರೀಕು ಶೂಟಿಂಗ್ ಇದೆ ಮಗ ಅಂತಂದ ನನಗೆ ಇದು ಬಂದಿತ್ತು. ನನಗೆ ಗುರು 1ನೇ ತಾರೀಕು ರಮೇಶ್ ಅವರು, ಪ್ರೇಮ ಮೇಡಮ್ 3 ಜನ ಇಲ್ಲಿ ಇರ್ತಾರಲ್ಲ, ಮೋಸ್ಟ್ಲಿ ಡೌಟು ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಇವತ್ತೇ ಗೊತ್ತಾಯಿತು ನನಗೆ, ಅಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಶೂಟಿಂಗನ್ನು ತಡೆ ಹಿಡಿದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಅನ್ನೋವಂಥದ್ದು. ನಾವೆಲ್ಲರೂ ಮಾತಾಡ್ತಾ ಹೋದರೆ ಖಂಡಿತವಾಗ್ಲೂ ಒಂದು ಶೂಟಿಂಗ್ ಅಂತಂತಂದರೆ ಎಷ್ಟು ಮುಖ್ಯ ಅಂತ ಅನ್ನೋವಂಥದ್ದು ನಮಗೆಲ್ಲರಿಗೂ ಗೊತ್ತು. ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ನಿಮಿಷನೂ ಕೂಡ ಅದು ಒಂದು ಹಣದ ವಿಚಾರನೇ. ಒಬ್ಬರು ನಿರ್ಮಾಪಕರು ಅದಕ್ಕೆ ದುಡ್ಡನ್ನು ಹೂಡಿರ್ತಾರೆ. ಇವತ್ತು ಅವ್ರು ಬಂದು ಈ ಒಂದು ಅನಾವರಣ ಮಾಡಿ ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಟ್ಟಿದ್ದಾರೆ. ನಾನು ಖಂಡಿತ ಮಾತನ್ನು ಮುಂದೆ ಹೊರಿಸ್ತೀನಿ. ಅವ್ರನ್ನ ಭಾಳ ಗೌರವಾನ್ವಿತವಾಗಿ ಪ್ರೀತಿಯಿಂದ ಅವ್ರನ್ನ ಈ ಕಾರ್ಯಕ್ರಮದಿಂದ ಬೀಳ್ಕೊಡೋಣ. ಮತ್ತು ಈ ಕಾರ್ಯಕ್ರಮನ ಶುರು ಮಾಡೋಣ. ಏನು ಮಾತಾಡೋದು, ಎಲ್ಲ ಫ್ಲೋ ಕಟ್ ಆಗೋಯ್ತು ನನಗೆ. ಏನಿಲ್ಲ, ಭಾಳ ಖುಷಿ ನನಗೆ. ನನ್ನ ಮನೆ ಸಮಾರಂಭ ಇದು ಭಾಳ ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ. 35ನೇ ವರ್ಷದ ಕಾರ್ಯಕ್ರಮ ಇದು. 35ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭ ಇದು. 35 ವರ್ಷಕ್ಕೆ ಒಂದು ಸಲ ಆಗಿದೆ ಈ ಕಾರ್ಯಕ್ರಮ. ನನ್ನ ಹಾರೈಕೆ ಇಷ್ಟೇ, ಇನ್ಮೇಲೆ ಪ್ರತಿ ವರ್ಷ ಆಗ್ತಾ ಇರಬೇಕು ಈ ಥರದ ಒಂದು ಕಾರ್ಯಕ್ರಮ. ಆಮೇಲೆ ಈ ಥರದ ಒಂದು ಕಾರ್ಯಕ್ರಮಗಳು ಖಂಡಿತವಾಗಲೂ ನಮ್ಮನ್ನು ನಾವು ಇನ್ನೂ ಹೆಚ್ಚು ಒಗ್ಗಟ್ಟು ಮಾಡೋದಕ್ಕೆ ಕಾರಣವಾಗುತ್ತೆ. ಇನ್ನೊಂದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಕಾರಣವಾಗುತ್ತೆ. ಈ ಒಂದು ಸಮಾರಂಭ ಇನ್ನೂ ಮುಂದಿನ ವರ್ಷಗಳಲ್ಲಿ ದೊಡ್ಡದಾಗಿ ನಾನು ಇನ್ನು ಕೆಲವೇ ವರ್ಷಗಳಲ್ಲಿ ಈ ಥರದ ಒಂದು ಸಮಾರಂಭ ಒಂದು ದೊಡ್ಡ ಸ್ಟೇಡಿಯಮಲ್ಲಿ ಆಗಬೇಕು. ದೊಡ್ಡ ಸ್ಟೇಡಿಯಮಲ್ಲಿ ಆಗೋ ಥರದ ಈ ಕಾರ್ಯಕ್ರಮ, ಈ ಒಂದು ಸಂಘ ಗಟ್ಟಿಮುಟ್ಟಾಗಿ ಬೆಳಿಬೇಕು ಅಂತ ಅನ್ನೋವಂಥದ್ದು ನನ್ನ ಆರೈಕೆ. ಮತ್ತು ಇನ್ನೊಂದು ಪ್ರಾಮಿಸು, ಈ ಒಂದು ಸಂಘದ ಜೊತೆಯಲ್ಲಿ ಶರಣು ಯಾವತ್ತಿಗೂ ಕೂಡ ನಿರಂತರವಾಗಿ ನಾನು ಅದೇ ಹೇಳಿದೆ. ನಾನು ನಮ್ಮ ಈ ಅಧ್ಯಕ್ಷರು ನನ್ನನ್ನು ಫಾರ್ಮಲ್ಲಾಗಿ ಕರಿಬೇಕು, ಇಲ್ಲ ನಾನು ಮನೆಗೆ ಬರ್ತೀನಿ ಅಂತ. ನನಗೆ ಯಾಕೆ ಮನೆಗೆ ಬರಬೇಕು? ನನ್ನ ಮನೆ ಕಾರ್ಯಕ್ರಮನೇ ಇದು. ನನ್ನ ಮನೆ ಕಾರ್ಯಕ್ರಮನ ಕರೆಯೋದಕ್ಕೆ ನನ್ನ ಮನೆ ತನಕ ಬರಬೇಕಾ? ದಯವಿಟ್ಟು ಇವರೇ ರವಿಶಂಕರ್ ಅವರು, ಇಲ್ಲ ಅಣ್ಣ, ಭಾಳ ನಾನು ಹಿಂಗೆ ಎಲ್ಲರನ್ನೂ ಕರೀತಾ ಇರೋದು ಅಂತ ಅನ್ನೋಂಥದ್ದು. ನೋಡಿ ಎಷ್ಟು ಆರ್ಗನೈಸ್ಡ್ ಆಗಿದ್ದಾರೆ ಅಂತ ಅನ್ನೋದಕ್ಕೆ. ಒಬ್ಬರನ್ನ ನಮ್ಮವ್ರನ್ನೇ ಆದ್ರೂ ಕೂಡ ಅವ್ರನ್ನ ಮನೆಗೆ ಹೋಗಿ ಈ ಥರದೊಂದು ಪತ್ರಿಕೆಯನ್ನು ಕೊಟ್ಟು ಕರೆಯುವಂಥ ಒಂದು ಸಂಸ್ಕಾರನ ಬೆಳೆಸ್ಕೊಂಡು ಬಂದಿದೆ ಅಂತ ಅನ್ನೋದಾದರೆ ಈ ಒಂದು ಸಂಘಕ್ಕೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಅದು. ನಾನು ಇವತ್ತು ಬೆಳಗ್ಗೆ ನಮ್ಮ ಸೀನು, ನನ್ನ ಪರ್ಸ್ನಲ್ ಸೀನು ಬಂದಿದ್ದ. ನಾನು ಒಂದು ಇಬ್ಬರನ್ನ ನಾನು ಬೇಡ ಅಂದರು ನನ್ನ ಮನೆಗೆ ಕಳಿಸಿದ್ರು. ಕಳಿಸಿದಾಗ ನಾನು ಅಂದೆ, ಯಾಕಪ್ಪ ನಾನೇನು ಅಂತ ದೊಡ್ಡ ಇದ್ದೇನೆ,
ಮಿನಿಸ್ಟ್ರ ನಾನು ಹಿಂದೆ ಒಂದು ಗಾಡಿ ಮುಂದ್ಕೊಂಡು ಹೋಗೋದಕ್ಕೆ ನಾನು ಬರ್ತೀನಿ ಬಿಡಪ್ಪ ಅಂತ. ನನಗೆ ಇನ್ನೊಂದು ಫ್ಲ್ಯಾಶ್ ಆಗಿದ್ದೇನು ಅಂದರೆ ಎಲ್ಲರೂ ಕೈಗೆ ಕೊಟ್ಬಿಡ್ತಾನ ಅಂತ ಕರೆಸೋರ ಏನು ಅಂತ ಅನ್ಕೊಂಡಿದ್ದೀನಿ ನಾನು. ಆಮೇಲೆ ನಮ್ಮ ಸೀನಿಯರ್ ಹೇಳಿದೆ, ಏನೋ ಮೋಸ್ಟ್ಲಿ ಡೌಟ್ ಏನೋ ನಾನು ಬರಲ್ಲ ಅಂತಂದ್ರು. ಇಲ್ಲ ಅಣ್ಣ ಅಂತಂದಿದ್ರೆ ಪರವಾಗಿಲ್ಲ. ಸೀನಾ ಏನಂದ ಗೊತ್ತಾ, ಏನೋ ಗೊತ್ತಿಲ್ಲ ಅಣ್ಣ ಅಂತ. ನನಗೆ ಆವಾಗಲೇ ಕನ್ಫರ್ಮ್ ಆಯಿತು, ಯಾಕಪ್ಪ ನಾನು ಯಾವ್ದಾದ್ರು ಕಾರ್ಯಕ್ರಮ ಮಿಸ್ ಮಾಡಿದ್ದೀನಿ ಅಂತ ತಮಾಷೆಗೆ ಹೇಳಿದೆ. ಬಟ್ ಭಾಳ ಖುಷಿ ಆಗ್ತಾ ಇರೋದೇನು ಅಂತಂತಂದರೆ ನಿಮ್ಮನ್ನೆಲ್ಲ ಒಟ್ಟಿಗೆ ಒಂದೇ ಸ್ಟೇಜ್ನಲ್ಲಿ ಒಂದೇ ಸೂರಿನಡಿ ನೋಡ್ತಾ ಇರೋವಂಥದ್ದು ನನಗೆ ಸಿಕ್ಕಿರೋವಂಥದ್ದು. ನಿಮ್ಮನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ದೀನಿ ನಾನು. ನೀವುಗಳೆಲ್ಲ ಕೊಟ್ಟಂಥ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ. ಆಮೇಲೆ ನನಗೆ ಜನ್ಮದಲ್ಲಿ ಈ ಕಾಸ್ಟ್ಯೂಮಿನ ವಿಚಾರ ಇದೆ ಗೊತ್ತಾ. ಈಗ ಭಾಳ ನಮ್ಮ ಅಮ್ಮನ ಹತ್ರ ಫಸ್ಟು ಬೈಸ್ಕೊಂತ ಇದ್ದಿದ್ದೆ ನಾನು, ಬಟ್ಟೆ ಸರಿಯಾಗಿ ಹಾಕ್ಕೊಂಡು ಹೋಗ ಮನೆಗೆ, ಬಟ್ಟೆ ಸರಿಯಾಗಿ ಹಾಕ್ಕೊಂಡು ಹೋಗುವಾಗ. ನನಗೆ ಇದೊಂದು ಮಾತ್ರ ನನಗೆ ಇದೊಂದು ಚೂರು ಕೂಡ ಸೆನ್ಸ್ ಇಲ್ಲ ನನಗೆ. ಇದಾದಮೇಲೆ ಸ್ಟಾರ್ಟ್ ಮಾಡಿದ್ದು ಯಾರು ಅಂತಂದರೆ ನನ್ನ ಹೆಂಡತಿ ಶುರು ಮಾಡಲಿ, ಚೆನ್ನಾಗಿ ಬಟ್ಟೆ ಹಾಕೊಂಡು ಹೋಗಪ್ಪ ಅಂತ. ಇವತ್ತು ಈ ಕಾಂಬಿನೇಷನ್ನು ಕೂಡ ನಾನು ಮಾಡ್ಕೊಂಡಿರೋ ಕಾಂಬಿನೇಷನ್ ಅಲ್ಲ, ಮನೆಯಲ್ಲಿ ನನ್ನ ಹೆಂಡತಿ ನನ್ನ ಮಗ ಇಬ್ಬರು ಸೇರ್ಕೊಂಡು ಮಾಡಿ ಕಳ್ಸವ್ರೆ. ಇದೇನಾದ್ರು ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ನನಗಲ್ಲ, ಅದು ಅವ್ರಿಗೆ ಬೈಲ್ಲ. ಏನಕ್ಕೆ ಅಂತ ಕೇಳ್ತಿ, ನಾನು ಭಾಳ ಸ್ಕ್ರ್ಯಾಚಿಂದ ನನ್ನ ಲೈಫನ್ನು ಸ್ಟಾರ್ಟ್ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ನಮ್ಗೆ ಹೆಂಗಿತ್ತು ಅಂತಂದರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಭಾಳಷ್ಟು ವರ್ಷಗಳು ಈ ಫ್ರೆಂಡ್ಸ್ ಕ್ಯಾರೆಕ್ಟರೇ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ನಮ್ಗೆ ಹೆಂಗೆ ಕಾಸ್ಟ್ಯೂಮ್ಗಳು ಇರ್ತಿತ್ತು ಅಂತಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಒಂದಿಷ್ಟು ಕಾಸ್ಟ್ಯೂಮ್ ಇದ್ದಿರುವಲ್ಲಿ ನಾವು ಹೋಗ್ಬಿಟ್ಟು ನಮ್ಮ ಸೈಜ್ಗೆ ಒಂದು ಏನಾಗುತ್ತೋ ಅದನ್ನು ಹಾಕ್ಕೊಂಡು ಹೋಗ್ತಾ ಇರೋವಂಥದ್ದು. ಹಿಂಗೆ ಹಾಕ್ಕೊಂಡು ಹೋಗ್ತಾ ಇರ್ತಿದ್ದೆ. ಸರಿ, ಒಂದು ಸಿನಿಮಾದ ಹೇಳ್ತೀನಿ, ಒಂದು ಚಿಕ್ಕದೊಂದು ಹೇಳ್ತೀನಿ ಮ್ಯಾಟ್ರು. ತುಂಬ ಸೀನಿಯರ್ ಮೋಸ್ಟ್ ಕಾಸ್ಟ್ಯೂಮ್ ಅವರು, ಅಣ್ಣ ಕಾಸ್ಟ್ಯೂಮ್ ಅಣ್ಣ ಅಂತಂದ್ರೆ, ಅಲ್ಲಿದೆ ಅಲ್ಲ ಹೋಗು, ಒಂದಿಷ್ಟು ಇದಾವಲ್ಲ ಅಲ್ಲಿ, ಯಾವುದೋ ನಿನ್ನ ಸೈಜ್ಗೆ ಯಾವುದೋ ಆಗುತ್ತೆ ಅದನ್ನು ಹಾಕ್ಕೊಂಡು ಹೋಗು ಅಂತ. ಸರಿ ಹಾಕ್ಕೊಂಡು ಹೋದೆ. ಒಂದು ಸೀನು ಆಯಿತು, ಬಂದೆ ಅವ್ರು ನನಗೆ ಕೊಟ್ಟಂತ ಅಂದರೆ ನನ್ನ ಕಾಸ್ಟ್ಯೂಮು ಸೆನ್ಸ್ ಹೆಂಗಿದೆ ಅಂತ ಕೇಳಿ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ಅಂತ. ಅವ್ರ ಅಣ್ಣ ಬಂದರು, ಅಣ್ಣ ಇದನ್ನೇ ಹಾಕ್ಕೊಂಡೋಗಿದೆ ಬೈಲಿ ಅಂತ ಕರೆದ್ರು. ಬಂದೆ. ನನಗೆ ಅವರು ಕೊಟ್ಟಂಥ ಅತ್ಯದ್ಭುತವಾದಂಥ ವಿಶ್ಲೇಷಣೆ ಮತ್ತು ಅವಾರ್ಡ್ ಏನು ಅಂತ ಕೇಳಿ ಹೇಳ್ತೀನಿ. ನೀನು ತಲೆ ತೊಗೊಂಡೋಗಿ ಎಲ್ಲಾದರೂ ಮ್ಯೂಸಿಯಮ್ಮಲ್ಲಿ ಇಡಬೇಕು ಅಂತ. ಯಾಕಣ್ಣ ಅಂದರೆ, ಅಲ್ಲ ಕಣೋ, ಅಷ್ಟು ಕಾಸ್ಟ್ಯೂಮಲ್ಲಿ ಅವರು ಅದರಲ್ಲೂ ಹುಡುಕಿ ಅಷ್ಟರಲ್ಲೂ ಚೆನ್ನಾಗಿಲ್ಲದೆ ಇರೋದೇ ಹಾಕೊಂಡು ಹೋಗಿದೆಯಲ್ಲ ನಿನಗೆ ಏನು ಹೇಳಬೇಕು ನಾನು ಅಂದರೆ, ಇಷ್ಟು ನನಗೆ ಕಾಸ್ಟ್ಯೂಮಿನ ವಿಚಾರವಾಗಿ ಅಷ್ಟೇನು ಸೆನ್ಸ್ ಇಲ್ಲದೆ ಇರೋ ಅಂತ ನಾನು ಒಂದು 100-120 ಸಿನಿಮಾಗಳು ನನ್ನನ್ನು ಅಷ್ಟು ಚೆಂದ ಕಾಣಿಸೋ ಹಾಗೆ ನೀವು ಪ್ರತಿಬಿಂಬಿಸಿದ್ದೀರಿ ಅಂತ ಅನ್ನೋದಾದರೆ ಅದೆಲ್ಲ ಕ್ರೆಡಿಟ್ಸು ನಿಮ್ಮಗಳಿಗೇ ಸೇರಬೇಕು. ನಾನು ನಿಮ್ಮಗಳ ವಿಚಾರವಾಗಿ ನಾನು 1 ಅವರ್ ಹೇಳಿದ್ರೂ ಕೂಡ ಸಾಲದು. ಪರಿಶ್ರಮ ಮತ್ತು ತಾಳ್ಮೆ, ಪರಿಶ್ರಮ ಪ್ಲಸ್ ಮತ್ತು ತಾಳ್ಮೆ = ಈ ಸಂಘ ಅಷ್ಟೇ. ನೀವು ಎಲ್ಲಿ ತನಕ ನಿರಂತರವಾಗಿ ಗಟ್ಟುಮುಟ್ಟಾಗಿ ಇರ್ತಿರೋ ಅಲ್ಲಿ ತನಕ ನಂತರದ ಒಬ್ಬ ಕಲಾವಿದರು ಸ್ಕ್ರೀನ್ ಮೇಲೆ ಅಷ್ಟು ಚೆಂದ ಕಾಣಿಸ್ತಾ ಇರ್ತಾನೆ. ದೇವರು ಆದಷ್ಟು ಹೆಚ್ಚು ನಿಮ್ಮನ್ನೆಲ್ಲರನ್ನು ಶಕ್ತಿಯುತವಾಗಿರಲಿ, ಎಲ್ಲ ಥರದಲ್ಲೂ ಕೂಡ ಆರೋಗ್ಯವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಥರದಲ್ಲೂ ಕೂಡ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಮತ್ತೆ ಸಿಗ್ತಾರಣ. ಇದು ಬರೀ 35 ವರ್ಷಕ್ಕೆ ನಿಂತ್ಕೊಂಡು ಬರೋದು, 36 ಆಗಬೇಕು, 37 ಆಗಬೇಕು, 350 ಆಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಅಷ್ಟು ವರ್ಷಗಳು ನಾವು ಬಂದಿದ್ದೀವಿ ನಡ್ಕೊಂಡು. ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದಂಥ ನಮ್ಮ ಮೊದಲನೆಯಾಗಿ ನನಗೆ ಬೆನ್ನು ತಟ್ಟಿ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸಂಘ 35 ವರ್ಷ ಆಗಿದೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ರಮೇಶ್ ಸರ್ ಅವರು ನನಗೆ ಬೆನ್ನು ತಟ್ಟಿ ನೀವು ಮಾಡುವಂಥ ಕಾರ್ಯಕ್ರಮಕ್ಕೆ ನಾನಿರ್ತೀನಿ ಸದಾಕಾಲ, ನೀವು ಈ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂದರೆ ನನ್ನ ಪ್ರೇರಣೆ ಇರಲಿ ಅಂತ ಹೇಳಿ ಅವರು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಅವರ ಒಂದು ಅನುಕರಣೆ ಅನುಕಂಪ, ಅವರ ಒಂದು ಉತ್ಸಾಹದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಕಾರ್ಮಿಕರ ದಿನಾಚರಣೆ ಅಂತ ಇಟ್ಕೊಂಡಿದ್ದೀವಿ. ಹಾಗೆ ಈ 35 ವರ್ಷದ ಹೊಸಿಲಿನಲ್ಲಿ ವಸ್ತ್ರ ಅಲಂಕಾರ ಈ ಸಂಘದಲ್ಲಿ ಇದ್ದು, ಈಗ ವಸ್ತ್ರ ವಿನ್ಯಾಸಕರು ಅಂದರೆ ಡಿಸೈನರನ್ನು ಈ 35ರ ಹೊಸಿಲಿನಲ್ಲಿ ಈ ಡಿಸೈನರು ಈ ಸಂಘಕ್ಕೆ ಬಂದು ಸೇರ್ಕೊಂಡಿರೋದು. ಆ ಸೇರ್ಕೊಂಡಿದ್ದಕ್ಕೆ ಇವತ್ತು ನಾವು ನಮ್ಮ ಸಂಘದ ಲೋಗೋ ಲಾಂಚ್ ಕಾರ್ಯಕ್ರಮ ಮಾತ್ರ ಇವತ್ತು ನೆರವೇರಿಸಿದ್ದೀವಿ. ಈಗ ನಮ್ಮ 35 ವರ್ಷದ ಕಾರ್ಯಕ್ರಮ ನಾವು ಇವತ್ತು ಇಲ್ಲಿ ಮಾಡ್ತಾ ಇಲ್ಲ.
35 ವರ್ಷದ ಕಾರ್ಯಕ್ರಮ ನವೆಂಬರ್ನಲ್ಲಿ ಮಾಡ್ತಾ ಇದ್ದೀವಿ, ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಇಡೀ ಚಿತ್ರರಂಗದ ಎಲ್ಲ ಕಲಾವಿದರು ಮತ್ತೆ ಆರ್ಟಿಸ್ಟ್ ಎಲ್ಲರೂ ಭೇಟಿ ಮಾಡಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇಡೀ ಚಿತ್ರರಂಗದಲ್ಲಿ ನಮ್ಮ ದುಡಿಯುವಂಥ ಕಾರ್ಮಿಕರಿಗೆ ಒಂದು ಒಳ್ಳೆಯದಾಗಬೇಕು, ಇಡೀ ಚಿತ್ರರಂಗ ಗುರುತಿಸ್ಬೇಕು ಈ ಸಂಘ. ಯಾಕಂದ್ರೆ ನಾವು ಎಷ್ಟೇ ಕಷ್ಟ ಇದ್ರೂ ನಮ್ಮ ನೋವುಗಳು ಒಳಗಡೆ ಇಟ್ಕೊಂಡು ಬೇರೆ ಕಲಾವಿದ್ರನ್ನ ಅಂದ ಕಾಣುವಂಥವ್ರು, ಅದು ನಮ್ಮ ನೋವು ನಮ್ಮೊಳಗಿರ್ಬೇಕು, ನಾವು ಮಾಡೋ ಕೆಲಸ ಜನಕ್ಕೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ 35 ವರ್ಷ ಆಗಿರೋದಕ್ಕೆ ನಾವು ನವೆಂಬರಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಇವತ್ತು ನಿಮಗೆ ನಾವು ಕೈ ಮುಗಿದು ನನ್ನ ಸಂಘದ ಅಧ್ಯಕ್ಷನಾಗಿ ಕೇಳ್ಕೊಳ್ಳೋದು, ನಮ್ಮ 35 ವರ್ಷದ ಕಾರ್ಯಕ್ರಮಕ್ಕೆ ಮತ್ತೆ ನೀವೆಲ್ಲರೂ ಬಂದು ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಹಾಗೆ ನಮಗೆ ಶರಣ್ ಅವರು ನಮಗೆ ಯಾವಾಗಲೂ ನಮ್ಮ ಕಾಸ್ಟ್ಯೂಮ್ ಕೆಲಸ ಎಷ್ಟು ಕಷ್ಟ ಅಂತ ನನಗೆ ಪ್ರತಿ ಸಲ ಎದೆ ಕೊಟ್ಟು ಹೇಳ್ತೇನೆ ಇರೋರು, ನಿಮಗೆ ಕಷ್ಟ ಎಷ್ಟಿದೆ, ನೋವು ಎಷ್ಟು ಕಷ್ಟ ಇದೆ, ನೀವು ಯಾಕೆಲ್ಲ ಹಿಂಗಿದ್ದೀರಾ, ಏನಾದ್ರು ಒಂದು ಸಾಧನೆ ಮಾಡಿ ಮುಂದೆ ಬನ್ನಿ ಅಂತ ಅವರು ಸಹ ನನಗೆ ಯಾವಾಗಲೂ ಬೆನ್ನೆಲುಬಾಗಿ ಇಟ್ಕೊಂಡು ನನಗೆ ಪ್ರೇರಣೆ ಕೊಟ್ಟಂತ ಶರಣ್ ಅವರಿಗೆ ನಾನು ನಮ್ಮ ಸಂಘದ ವತಿಯಿಂದ ಇವತ್ತು ಸಾಷ್ಟಾಂಗ ನಮಸ್ಕಾರ ಹಾಗೆ ವಂದನೆಗಳನ್ನ ಹೇಳ್ತೀನಿ. ಯಾಕಂದ್ರೆ ನನ್ನ ನೋವಿಗೆ ಅವರು ಸದಾಕಾಲ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ನಾನು ಅವ್ರನ್ನ ಆಹ್ವಾನ ಮಾಡಿದ್ದಕ್ಕೆ ಒಂದೇ ಮಾತಿನಲ್ಲಿ ಮನೆ ಬರ್ತೀನಿ ಅಂದೆ, ಬೇಡ ನಾನು ಅಲ್ಲಿಗೆ ಬರ್ತೀನಿ ಅಂದ್ರು. ಇದಕ್ಕಿಂತ ನನಗೆ ಇನ್ನೇನು ಈ ಭಾಗ್ಯ ಬೇಕು ಅಂತ ನನಗೆ ಗೊತ್ತಾಗಲ್ಲ. ಎಲ್ಲರೂ ಇವತ್ತಿನ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಇಷ್ಟು ಅದ್ದೂರಿಯ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ನಮಸ್ಕಾರಗಳು. ನಾವು ಶಿವರಾಜ್ ಅವರು ಮಾತಾಡಿದ್ರು, ಭಾಳ ಸಂತೋಷ. ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ಕಲಾವಿದರನ್ನು ಬೆನ್ನೊಮ್ಮೆ ನೋಡ್ಯಾರೆ, ಕಲಾವಿದರಿಂದ ಸಿನಿಮಾ ಇಲ್ಲ, ತಂತ್ರಜ್ಞರಿಂದ ಸಿನಿಮಾ ಇಲ್ಲ, ನಿರ್ದೇಶಕರಿಂದ ಸಿನಿಮಾ ಇಲ್ಲ, ಕಾರ್ಮಿಕರಿಂದ ಸಿನಿಮಾ ಇಲ್ಲೇ ಇಲ್ಲ. ಅದು ಮುಂಚೆ ಅನ್ನದಾತರು ಕೂಡ ಇರಬೇಕು ಅಂತ ರಾಜ್ಕುಮಾರ್ ಹೇಳಿದ್ದಾರೆ. ಅದನ್ನು ದಯವಿಟ್ಟು ನೆನೆಸ್ಕೊಳ್ಳಿ. ಅನ್ನದಾತರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ನನಗಿವತ್ತು ಭಾಳ ಸಂತೋಷ ಆಗ್ತಾ ಇದೆ. ಕಾಸ್ಟ್ಯೂಮರ್ಸು ಇಂಥ ಒಂದು ಅಚ್ಚುಕಟ್ಟಾದ ವ್ಯವಸ್ಥಿತವಾದ ಕಾರ್ಯಕ್ರಮ ಕಾರ್ಮಿಕ ದಿನಾಚರಣೆ ಮಾಡ್ತಾ ಇರೋದು ಭಾಳ ಶ್ಲಾಘನೀಯ. ನಿಮ್ಮ ಒಗ್ಗಟ್ಟನ್ನು ನೋಡಿ ಭಾಳ ಸಂತೋಷ ಆಗ್ತದೆ. ಕಾರ್ಮಿಕರಿಗೋಸ್ಕರ, ಕಾರ್ಮಿಕರಿಗಾಗಿ ಸರ್ಕಾರ ಯಾವುದೇ ಸವಲತ್ತುಗಳನ್ನು ಕೊಡೋದು ಕಾರ್ಮಿಕರಿಗೆ. ಇವತ್ತೇನಾರ ನಮ್ಮ ನಿರ್ಮಾಣ ಸಂಘದಲ್ಲಿ ನಮ್ಮ ಅಕಾಡೆಮಿಯಲ್ಲಿ 10 ಕೋಟಿ ಏನು ನಮ್ಮ ಸಹಾಯಧನವನ್ನು ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಮುಂದೆ ಇದ್ದಾಗ 60 ಕೊಟ್ಟಿದ್ದಾರೆ. ಅಂದರೆ ಅದು ಕಾರ್ಮಿಕರ ನಿಧಿಗೋಸ್ಕರ ಕೊಟ್ಟರು. ಅದು ಒಂದೇ ಕೆಲಸ ಅನ್ನೋದು ಸಾರಾಗ ಒಂದು ಅಧ್ಯಕ್ಷ ನಾನು ಇದ್ದಾಗ ಜೊತೆ ಎಲ್ಲ ನಿರ್ಮಾಪಕರಿಗೂ, ವಿತರಕರಿಗೂ, ಪ್ರದರ್ಶಕರಿಗೂ ತುಂಬ ಕಷ್ಟ ಇದ್ದವರಿಗೆ, ಬಡತನ ರೇಖೆಗಿಂತ ಕಡಿಮೆ ಇದ್ದರೂ ಕೂಡ ಸಹಾಯ ಮಾಡುವಂದಾಗ ಸರ್ಕಾರ ಒಪ್ಪಿಕೊಂಡು ಮೆಡಿಕಲ್ ಫೆಸಿಲಿಟಿ ಕೊಡುವಂಥ ಕೆಲಸ ನಮ್ಮ ಅಕಾಡೆಮಿ ಮಾಡ್ತಾ ಇದೆ. ಕಾರ್ಮಿಕರೆಲ್ಲ ಏನಿಲ್ಲ. ಯಾಕಂದರೆ ನನಗೆ ಭಾಳ ಸಂತೋಷ ಏನಂದರೆ, ನನ್ನ ಅಧ್ಯಕ್ಷನಾದಮೇಲೆ ನಿಜವಾಗ್ಲೂ ನಿಮಗೆ ಅಭಿನಂದನೆ ಸಲ್ಲಿಸಲೇಬೇಕು. ನಿಮಗೆ ಪಾಪ ನಮ್ಮ ಒಕ್ಕೂಟದವರಿಗೆ ಸಮಯದ ಅವಕಾಶ ಇಲ್ಲದೆ ಇದೆ. ಎಲ್ಲ ಅಧ್ಯಕ್ಷರು ಕೂಡ ಸನ್ಮಾನ ಮಾಡ್ತಾ ಇದ್ರು. ನಾನು ಅಧ್ಯಕ್ಷ ಆದ್ಮೇಲೆ ಕರೆಯೋಕ್ಕೆ ಸಮಯ ಇಲ್ಲ ಅನ್ಸುತ್ತೆ. ಆದರೂ ಕೂಡ ಅದು ಭಗವಂತ ಒಳ್ಳೇದು ಮಾಡಲಿ. ನಾನು ಯಾವಾಗಲೂ ಕಾರ್ಮಿಕರ ಪರನೇ. ಬಹುಶಃ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ನಾವು ನೋಡ್ಬೋದು, ಶೂ ಇಲ್ಲೇ ಇದ್ದಾರೆ. ಕಾರ್ಮಿಕರಿಲ್ಲದೆ ಸಿನಿಮಾ ಇಲ್ಲ ಅಂತ ಪ್ರತಿಯೊಬ್ಬರು ಸಮಾನ ಅಂತ ಒಂದು ಗೌರವ ಕೊಡುವಂಥ ಕೆಲಸ ಮಾಡ್ಕೊಂಡ್ಬಂದು ಎಲ್ಲ ಸಿನಿಮಾಗಳಲ್ಲೂ ಹಂಗೆ ಮಾಡಿದೆ. ಕರೆಕ್ಟ್ ಆಗ್ಕೊಂತಿಲ್ಲ ಸರ್. ಅಲ್ಲದೆ ಇವತ್ತು ರಮೇಶ್ ಅರವಿಂದ್ರಲ್ಲ, ಪ್ರತಿಯೊಂದು ವಿಚಾರವನ್ನು ಎಳೆಯಾಗಿ ಅರ್ಥಗರ್ಭಿತವಾಗಿ ಅರ್ಥಪೂರ್ಣವಾಗಿ ಮಾತಾಡೋದು ನೋಡಿದ್ರೆ ಅವರು ಎಲ್ಲ ವಿಚಾರಗಳ ಪರಿಪೂರ್ಣ ಜ್ಞಾನವನ್ನು ಹೊಂದಿರುವಂಥ ದೊಡ್ಡ ವ್ಯಕ್ತಿ. ಇಂಥರ ಒಂದು ನಾಯಕತ್ವದಲ್ಲಿ ತಮಾಷೆ ಅಲ್ಲ. ನಾನು ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ, ತಾವು ತಮ್ಮ ಸಮಯವನ್ನು ಬರೀ ಕಲೆಗೆ ಸೀಮಿತವಾಗಿಡದೆ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ತಾವೇನಾದ್ರು ಮುಂದೆ ಬಂದ ಪಕ್ಷದಲ್ಲಿ ಖಂಡಿತ ನಾನು ಕೂಡ ತಮ್ಮ ಕೈ ಜೋಡಿಸೋದು ಕೆಲಸ ಮಾಡಿ ಅವ್ರು ಒಳ್ಳೆ ಮಾಡೋ ಕೆಲಸ ಮಾಡೋದು. ಕಾರ್ಮಿಕರಿಗೆ ಮನೆ ಇಲ್ಲ, ವಸತಿ ಇಲ್ಲ, ಬೇಸಿಕ್ ನೀಡ್ಸ್ ಇರುತ್ತೆ ಮನುಷ್ಯನಿಗೆ, ಅನ್ನ ನೀರು ಮನೆ ಅಂತ. ಆ ವಸತಿಗೋಸ್ಕರ ನಾನು ಭಾಳಷ್ಟು ಕಷ್ಟಪಟ್ಟೆ. ಸರ್ಕಾರ ಕೂಡ ಅದು ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ. ಸರ್ಕಾರಕ್ಕೆ ಫೋರ್ಸ್, ಕಲಾವಿದರು ಎಲ್ಲದಕ್ಕೂ ಮುಖ್ಯ ಪಾತ್ರ. ಈ ಕಾರ್ಗಿಲ್ ಯುದ್ಧ ರಾಜ್ಕುಮಾರ್ ಮಾಡಿದಾಗಲೂ ಕೂಡ ಕಲಾವಿದರ ಪಾತ್ರ ಬಹುಮುಖ್ಯವಾದಿತ್ತು. ಅಂತ ಒಂದು ಪಾತ್ರವನ್ನು ರಮೇಶ್ ಅಂದ್ರೆ ಒಬ್ಬರಿಗೆ ಇರೋದು ಆ ಶಕ್ತಿ, ಯುಕ್ತಿ, ಶಕ್ತಿ, ಜಾಣತನ, ಅಪ್ರೋಚಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟು. ಎಲ್ಲ ನಡೆದಿದೆ, ನ್ಯಾಯನತೆ ಸಂಸ್ಕಾರ ಕೂತಿದೆ. ನಾನೊಂದು ಕಳಕಳಿಯಿಂದ ಮಾತನೇ ಸರ್, ನನಗೆ ಕಾರ್ಮಿಕರಿಗೋಸ್ಕರ, ಕಾರ್ಮಿಕ ಕಲ್ಯಾಣಕ್ಕೋಸ್ಕರ, ಕಾರ್ಮಿಕರ ಬಿಡ ಅವರ ವಿದ್ಯಾಭ್ಯಾಸಕ್ಕೋಸ್ಕರ, ಅವ್ರ ಕುಟುಂಬಕ್ಕೆ ಒಂದು ಸೂರು ಕೊಡುವಂಥ ಕೆಲಸ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಕಣ್ಕರಿಸಿ ಮಾಡುವಂಥ ಕೆಲಸ ಮಾಡಿದ
ವರ್ಷ ಅವಧಿಯಲ್ಲೇ ಸರ್ಕಾರಿ ಮಟ್ಟದಲ್ಲಿ ಬಹುಶಃ ಅಂಬರೀಶ್ವರ ವಸತಿ ಸಚಿವರಾದ ನಮಗೆ ಒಂದ್ಸಲ ಕೇಳಿದ್ರು. ಸರ್ ನಾನು ಕೇಳಿದೆ, ಸರ್ ಏನಾರು ಅವ್ರು ಮಾಡಿ ಒಬ್ಬ ಕಾರ್ಮಿಕರಿಗೆ ಉಚಿತವಾಗಿ ಒಂದು ಮನೆ ಕೊಡುವಂಥ ಕೆಲಸ ಮಾಡಿದ, ಮಿನಿಮಮ್ ಅಮೌಂಟ್ ಕೊಡೋದು ಯಾವುದೋ ಒಂದು ಸಬ್ಸಿಡೈಸ್. ಸರ್ಕಾರದಲ್ಲಿ ಸಾಕಷ್ಟು ಕೋಟ್ಯಾಂತರ ದುಡ್ಡು ಯಾವುದಾದ್ರು ಖರ್ಚು ಮಾಡ್ತಾರೆ. ಸರ್ಕಾರ ಕೊಡುವಂಥ ಪರಿಜ್ಞಾನ ಇದ್ದರೂ, ಒಳ್ಳೆ ಭಾವನೆ ಇದ್ದರೂ ನಮ್ಮಲ್ಲಿ ಅಪ್ರೋಚ್ ಮಾಡುವಂಥ ನಾಯಕರ ಕೊರತೆ ತುಂಬ ಇದೆ. ಅಂಥವ್ರು ಮುಂದಾಳತ್ವ ವಹಿಸ್ಬಿಟ್ಟು ನಮ್ಮ ರಮೇಶ್ ಅರವಿಂದರು ತುಂಬ ಬಹುಮುಖ್ಯದ ಪಾತ್ರ ವಹಿಸಿ ಎಲ್ಲ ಕಲಾವಿದರು ಒಗ್ಗೂಡಿಸಿ ಒಂದಾಗಿ ಒಗ್ಗಟ್ಟಾಗಿ ಮಾಡುವಂಥ ಶಕ್ತಿ ಇರೋದೇ ನಮ್ಮ ರಮೇಶ್ ಅರವಿಂದರು. ನನ್ನ ಇಂಡಿವಿಜುವಲ್ ಒಪಿನಿಯನ್. ಶಿವರಾಜ್ ಕುಮಾರ್ ಸಿಂಗ್ ಅವರು ಹೇಳಿದ್ರು, ಸರ್ ಏನಾರು ಮಾಡಿ ಸರ್, ಕಾರ್ಮಿಕರು ಒಕ್ಕೂಟದವರು ಅಷ್ಟು ಸಾವಿರಾರು ಜನ ಕೆಲಸ ಮಾಡ್ತಾರೆ. ಇವರು ಸಿನಿಮಾ ರಂಗ ಅತಿ ಎತ್ತರವಾಗಿ ನಮ್ಮ ರಾಜ್ಯ ರಾಷ್ಟ್ರ ಅಂದ್ರೆ ನಾವು ಕೂಡ ಮೂಲ ಕಾರಣಭೂತರಾಗ್ತಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಯಾವತ್ತಾದರೂ ಭಗವಂತನ ಒಳ್ಳೇದು ಮಾಡ್ತಾನೆ. ಅಂಥ ಒಂದು ಕಾರ್ಯಕ್ಕೆ ನಾವು ಇಮಿಡಿಯೇಟ್ ಆಗಿ ಸ್ಫೂರ್ತಿ ಕೊಡುವಂಥ ಕೆಲಸ ರಮೇಶ್ ಮಾಡಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನಗೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಅಂತ ಇಲ್ಲಿ ಮುಖ್ಯವಾಗಿ ನಮ್ಮ ಪ್ರೇಮ್ ಅವರಿದ್ದಾರೆ, ಶರಣ್ ಅವ್ರು ಬಿಡಿ, ಎಕ್ಸಲೆಂಟ್ ಇದೆ. ನಮ್ಮ ಕುಟುಂಬ ಅವ್ರು ಯಾವಾಗಲೂ ನಮ್ಮ ಚಿತ್ರರಂಗದ ಬಗ್ಗೆ, ಚಿತ್ರೋದ್ಯಮದ ಬಗ್ಗೆ ಭಾಳ ಅಪಾರದ ಗೌರವ ಒಳ್ಳೆ ವ್ಯಕ್ತಿಗಳು. ಇವ್ರಿಗೆಲ್ಲರಿಗೂ ಶಕ್ತಿ ಇದೆ. ನಮ್ಮ 3000 ಪಿಕ್ಚರ್ ಮಾಡೋಂಥ ವೆಂಕಟೇಶ್ವರ ಇಲ್ಲೇ ಬಂದಿದ್ದಾರೆ, ಸೋಮಣ್ಣ ಅವರಿದ್ದಾರೆ, ನಮ್ಮ ಕೆ ಮಂಜು ಗಂಡುಗುರಿ ಕೆ ಮಂಜು ಅವರು ಕೂಡ ಮನಸ್ಸು ಮಾಡಬೇಕು. ಬರೀ ಸಿನಿಮಾ ಮಾಡೋದೇ ಬರ್ಕೊತಾರೆ. ಏನಾದ್ರು ಒಂದು ಕಾರ್ಮಿಕರಿಗೋಸ್ಕರ ಕಲ್ಯಾಣಕ್ಕೋಸ್ಕರ ಮುಂದಾಳತ್ವ ವಹಿಸಿ. ನಿಮಗೆ ಭಾಳ ಫೇಸ್ ವ್ಯಾಲ್ಯೂ ಇದೆ. ಯಾರು ನೋಡಿದ್ರು ಕೆ ಮಂಜು ಅಂತ ಕೊಡ್ತಾರೆ. ಯಾರು ಮಿನಿಸ್ಟರ್ ನೋಡಿದ್ರೆ CM ನೋಡಿದ್ರೆ ಕರೆದು ಕೂರಿಸಿ ಆದ್ಯತೆ ಕೊಡ್ತಾರೆ. ನೀವು ಕೂಡ ಇದ್ರ ಸಕ್ರಿಯವಾಗಿ ಭಾಗವಹಿಸಿ. ನಮ್ಮ ಬಣಕರು ಕೂಡ ಇದ್ದಾರೆ ಅಂತ ಹೇಳ್ತಾ, ನಿಮ್ಮೆಲ್ಲರೂ ಒಳ್ಳೆದಾಗಲಿ. ಈ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಪ್ರತಿಯೊಬ್ಬರು ತಲುಪಲಿ ಅಂತ ಹೇಳ್ತಾ ನಾನು ಮಾತು ಮುಗ್ತೀನಿ. ಜೈ ಸರ್. ಕಾರ್ಮಿಕ ವಸ್ತ್ರಾಲಂಕಾರ ವಿನ್ಯಾಸಕರಿಗೆ ನಮಸ್ಕರಿಸ್ತಾ, ಇವತ್ತು 35 ವರ್ಷ ಸುದೀರ್ಘವಾಗಿ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಲಾವಿದರಿಗೂ ಕಾಸ್ಟ್ಯೂಮ್ಸ್ಗಳನ್ನು ಒದ್ಬಿಟ್ಟು ಈ ಒಂದು ಹಂತಕ್ಕೆ ಬಂದಿದ್ದೀರಿ. ರಮೇಶ್ ಅರವಿಂದ್ ಸರ್ ಭಾಳ ಅರ್ಥಗರ್ಭಿತವಾದಂಥ ಕೆಲವು ವಿಚಾರಗಳನ್ನೇ ಹೇಳಿದ್ರು. ಅವರು ಸ್ಟಿಚಿಂಗ್ ಹಾಕೋದ್ರಿಂದ ಹಿಡಿದು, ಐರನ್ ಮಾಡೋದ್ರಿಂದ ಹಿಡಿದು, ಕಟ್ ಮಾಡೋದ್ರಿಂದ ಹಿಡಿದು, ಜೋಡಿಸೋದ್ರಿಂದ ಹಿಡಿದು ಹೇಳಿದ್ರು. ಅದರಲ್ಲಿ ಒಂದು 2000 ಪುಟದ ಪುಸ್ತಕವನ್ನು ಕೂಡ ಬರೀಬೋದು. ಅವರ ಹೇಳಿದ ಅವರ ಮಾತಿನ ಅರ್ಥಗಳನ್ನು ಅದರ ಒಳ ಅರ್ಥದಲ್ಲಿ ಹೋದರೆ 2000 ಪುಸ್ತಕಗಳನ್ನ ಬರೀಬೋದು ಪೇಜ್ನ. ಅಂಥ ಒಂದು ಸುದೀರ್ಘವಾದಂಥ ವಿಚಾರಗಳನ್ನು ಇಟ್ಕೊಂಡು ರಮೇಶ್ ಅರವಿಂದ್ ಅಂತವ್ರು ಮಾತಾಡಾದ್ಮೇಲೆ ಪ್ರಾಯಶಃ ನಮ್ಮಂಥವ್ರು ಮಾತಾಡೋದು ವೇಸ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಅಧ್ಯಕ್ಷರ ಬಗ್ಗೆ ವಿಶೇಷವಾಗಿ ನಾನು ಇವತ್ತೊಂದು ವಿಷಯ ಹೇಳಲೇಬೇಕು. ರಮೇಶ್ ಸರ್, ಬರೀ ಈ ನಮ್ಮ 3 ವರ್ಷಕ್ಕೆ ಒಂದು ಸಾರಿ ಎನಾನ್ಸ್ಮೆಂಟ್ ಮಾಡ್ತೀವಿ ಸರ್, ವಾಣಿಜ್ಯ ಮಂಡಳಿಯಲ್ಲಿ ಒಕ್ಕೂಟದ ಎನಾನ್ಸ್ಮೆಂಟ್. ಆ ಎನಾನ್ಸ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಆಯಾಯ ವಿಭಾಗದವ್ರನ್ನ ಕರೆದು, ನೋಡಿ ಇದು 50 ರೂಪಾಯಿ ತಗೊಳ್ತಾ ಇದ್ರಿ, ಇದು 3 ಇಯರ್ಸ್ ಎನಾನ್ಸ್ಮೆಂಟಲ್ಲಿ ಇದು 75 ರೂಪಾಯಿ ಆಗುತ್ತೆ, ಅದನ್ನು ನೀವು ಮಾಡ್ಕೋಬೇಕು. ಬಟ್ ಕೋವಿಡ್ ಬಂದಿದೆ, ಕೋವಿಡ್ ಬಂದು ಎಲ್ಲ ನಿರ್ಮಾಪಕರು ಸಮಸ್ಯೆದಲ್ಲಿದ್ದಾರೆ, ದಯಮಾಡಿ 50 ರೂಪಾಯಿ ಥರ ಅದನ್ನು ಚೂರು 60 ರೂಪಾಯಿ ಮಾಡಿಕೊಳ್ಳಿ, 75 ಬೇಡಿ, ನಿರ್ಮಾಪಕರು ತೊಂದರೆ ಆಗುತ್ತೆ ಅಂತ ಹೇಳಿದ್ವಿ ಸರ್. ಇಡೀ 24 ಒಕ್ಕೂಟದಲ್ಲಿ 23 ಓಕೆ ಆಗುತ್ತೆ ಸರ್. ಈ ಒಬ್ಬ 2.5 ಗಂಟೆ ಮಾತಾಡೋದು ಸರ್, 2.5 hours ಆಗಲ್ಲ ಸರ್, ನಾವೆಲ್ಲ ಭಾಳ ಕಷ್ಟದಲ್ಲಿದ್ದೀವಿ ಅಂತೇಳಿ ಕೊನೆಗೆ ಸೈಡಿಗೆ ಕರ್ಕೊಂಬ ರಾಕ್ಲೇನೇನು ಕರ್ಕೊಂಡ್ರು, ರಾಕ್ಲೇನವರು ಕರ್ಕೊಂಡೋಗಿ ಇನ್ನೊಂದು ಸೈಡ್ ಕರ್ಕೊಂಡೋಗಿ ಹೇಳ್ಕೊಂಬಂದು ಪಡ್ಕೊಳ್ಳೋದು. ಅಲ್ಲಿ ಕರೆದು ಆಗಲ್ಲ ಸರ್, ನಮ್ಮವರೆಲ್ಲ ಒಪ್ಪಲ್ಲ ಸರ್, ನಾನು ಕೇಳ್ಕೊಂಬಂದು ಹೇಳ್ಬೇಕು ಸರ್ ಅಂತ. ಅಂದರೆ ಅಧ್ಯಕ್ಷರು ಅಂದರೆ ಯಾಕಂದ್ರೆ ವಿಶೇಷವಾಗಿ ಇವ್ರ ಬಗ್ಗೆ ಇನ್ನೂ ಬಹಳ ಜನ ಕಾಸ್ಟ್ಯೂಮ್ಸ್ಗಳಿದ್ದಾರೆ. ಬಟ್ ಈ ಮನುಷ್ಯ ತನ್ನ ಸದಸ್ಯರುಗಳನ್ನು ಕಾಪಾಡ್ಕೊಳ್ಳಿಕ್ಕೆ ಅವರು ಮಾಡಿದಂಥ ಹೋರಾಟ, ಅವರು ಅನುಭವಿಸಿದಂಥ ಯಾತನೆ, ನಮ್ಮ ಬೈಗುಳ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಪ್ರೀತಿಯಿಂದ ಬೈಗುಳ, ಅವನ್ನೆಲ್ಲ ಸಹಿಸ್ಕೊಂಡು ಕೂಡ ಅವನೇನು ಅನ್ಕೊಂಡಿದ್ದ ಅದನ್ನ ಮಾಡ್ಕೊಂಡೆ ಹೊರಗಡೆ ಬಂದರು. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಂದರ್ಭದಲ್ಲಿ ರವಿಶಂಕರ್ ಅವರು ಅಧ್ಯಕ್ಷರಾಗಿದ್ದಾರಂತೆ, ಅದೇ ಗೌರವ ಅಧ್ಯಕ್ಷರಾಗಿದ್ದಾರಂತೆ. ಇನ್ನು ಅವ್ರನ್ನ ಹೆಂಗೆ ಬೇಕಾದ್ರೆ ಒಂದು 2.5 hours ಸಮಾಧಾನ ಮಾಡಿದ್ವಿ. ಈ ಹಬ್ಬನ 2 ತಿಂಗಳು ಬೇಕಾಗ್ತದೆ ಸಮಾಧಾನ ಮಾಡೋಕ್ಕೆ ಅಂತ ಒಬ್ಬ ಅಧ್ಯಕ್ಷ, ಗೌರವಾಧ್ಯಕ್ಷರನ್ನ ಕೂರಿಸ್ಕೊಂಡಿರೋದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಇದು ನೋಡಿದ್ರೆ ಎಲ್ಲ ವೇದಿಕೆ ತಡವಾಗಿದೆ. ತಡವಾದ್ರೆ ಏನಾಗುತ್ತೆ ಅನ್ನೋದು ರಮೇಶ್ ಅರವಿಂದ್ ಸರ್ ಒಂದ್ಸರಿ ಹೇಳಿದ್ದೆ. ಹಿಂಗೆ ಕರ್ಕೊಂಬಂದು ಬಿಟ್ರಂತೆ, ಮಾತಾಡ್ತಾನೆ ಇದ್ದಂಥವನು. ಅಲ್ಲಿದ್ದವ್ರೆಲ್ಲ ಚಪ್ಪಾಳೆ ಹೊಡೆದು ಸಾಕು ಮುಗಿಸೇ ಅಂತವ್ರೆ, ಇನ್ನೂ ಮಾತಾಡ್ತಾ ಇತ್ತಂತೆ. ಅವನ್ಯಾರೋ ಒಬ್ಬ ಮೆತ್ತಿಗೆ ಒಂದು ಚೀಟಿ ಕಳಿಸೋನೆ,
ಇವನು ಚೀಟಿ ಓದ್ಬಿಟ್ಟು ಇಟ್ಬಿಟ್ಟು ಮಾತಾಡ್ತಾನೆ ಅಂತಂತೆ. ಯಾಕೋ ವರ್ಕೌಟ್ ಆಗಲ್ಲ ಅಂತ ರವಿ ಹಿಂದೆ ಬಂದು ಶರ್ಟ್ ಹೇಳ್ದವ್ರೆ. ಶರ್ಟ್ ಹೇಳಿ ಇವನಂದಂತೆ ನಾನು ಬೇಕಾದ್ರೆ ಶರ್ಟ್ ಪಿಚ್ ಕೊಡ್ತೀನಿ, ಮಾತಾಡೋದು ಬಿಡಿಕಿಲ್ಲ ಅಂತಾನೆ. ಇದು ಏನೋ ಸರಿನೇ ಹೋಗಲ್ಲ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿದ್ದವನೊಬ್ಬ ಕಣ್ಣಿಡ್ತಂತೆ. ಅವ ಇವನು ಹೇಳದಂತೆ, ಇಲ್ಲ ನಾನು ಮಾತಾಡೋದು ನಿಲ್ಲಿಸ್ಬಿಡ್ತೀನಿ ಅನ್ನಂತೆ. ಇಲ್ಲ ನೀನು ಮಾತಾಡು, ಆದರೆ ನಿನ್ನ ಕರ್ಕೊಂಬಂದು ಇಲ್ಲಿ ಮೈಕ್ ಕೊಟ್ಟಲ್ಲ ಆ ನನ್ನ ಮಗ ಯಾರು ಅಂತ ನನಗೆ ತೋರಿಸು ಅನ್ನಂತೆ. ಅದಕ್ಕೆ ನನ್ನನ್ನು ಕರೆದಂಥ ಸಂಘಟಕರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರು ನಮಸ್ಕಾರ ಮತ್ತು ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಮೊದಲನೇದಾಗಿ ಒಂದು ನಿಮಿಷ, ಈಗ ಮೊನ್ನೆ ಅನೌನ್ಸ್ಮೆಂಟಿನ ವಿಚಾರದಲ್ಲಿ ಇವ್ರನ್ನೇ ಅಧ್ಯಕ್ಷರು ಮಾಡಿದ್ವಿ ವಾಣಿಜ್ಯ ಮಂಡಳಿಯಿಂದ. ಇವ್ರ ಅಧ್ಯಕ್ಷತೆಯಲ್ಲೇ ಅನೌನ್ಸ್ಮೆಂಟ್ ನಡೆದಿದೆ. ಅದಕ್ಕೆ ನಿಮ್ಮ ಪರವಾಗಿ ತುಂಬ ಮಾತಾಡಿ ನಮ್ಮ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇವತ್ತೇನು ದಿನ ಹೇಳಿ ಶರಣಜಿ, ಕಾರ್ಮಿಕ ದಿನಾಚರಣೆ 360 ಗಿರೆ ಕೆಲಸ ಮಾಡ್ತೀರಾ, ಇವತ್ತು ಕೆಲಸ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಯಾರೋ ಪ್ರೈವೇಟ್ ಕಂಪ್ನಿಯವ್ರು ಕರೀತಾರೆ, ಮಾಡಬಾರ್ದು ಇವತ್ತು. ಅದಕ್ಕೆ ನಾವು ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಮಿಕ ನಮ್ದಲ್ಲ, ಇಡೀ ಭಾರತ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯದಲ್ಲಿ ಕಾರ್ಮಿಕ ದಿನಾಚರಣೆ ಯಾವುದೇ ಕೆಲಸಗಳು ಮಾಡಲ್ಲ. ಫಸ್ಟು ಕಾರ್ಮಿಕರಿಗೆ ಅವತ್ತು ಫ್ರೀ. ಅವರು 360 ಒಂದು ದಿನ ಅವ್ರ ದಿನ ಅಂತ ಯಾರದೇ ಆಗಲಿ. ಇದೇ ನಮ್ಮ ಜನ. ನನ್ನ ಶೂಟಿಂಗ್ ಇದ್ರೆ ನಿನ್ನ ಶೂಟಿಂಗ್ ಇದ್ರೆ ಯಾರ ಶೂಟಿಂಗ್ ಇದ್ರೆ ಒಂದೇ. ನಮ್ಮ ಕಾರ್ಮಿಕರ ದಿನ ಇವತ್ತು ಅದು ಮಾಡ್ತಾವ್ರೆ. ಇದನ್ನ ಕೂಡಲೇ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಹೇಳ್ತೀನಿ, ಎಲ್ಲ ಸಂಘ ಸಂಸ್ಥೆಗಳಿಗೂ ಎಲ್ಲ ಏನು ವಾಹಿನಿಗಳಿಗೂ ದಯವಿಟ್ಟು ಬರೆದು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕಾರ್ಮಿಕ ದಿನಾಚರಣೆ ಕಾರ್ಮಿಕರನ್ನ ದಯವಿಟ್ಟು ದಯವಿಟ್ಟು ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಚಿತ್ರರಂಗ ಇತಿಹಾಸದಲ್ಲಿ ಹಿರಿಯರು ಸುಮಾರು 45 ವರ್ಷದಿಂದ ಕಾರ್ಮಿಕರು ನಾವೆಲ್ಲ ಒಂದೇ ಮನೆಯವ್ರ ಥರ ಇದ್ದೀವಿ, ಒಂದೇ ಮನೆಯವ್ರ ಥರ ಬರ್ತಾ ಇತ್ತು. ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಕಷ್ಟಕ್ಕೆ ನೀವಿರಬೇಕು, ನಿಮ್ಮ ಕಷ್ಟಕ್ಕೆ ನಾವಿರಬೇಕು, ಸದಾ ಜೊತೆಲಿ ಇರ್ತೀವಿ. ಅದನ್ನೇ ನಾವು ಮುಂದುವರ್ಸ್ಕೊಂಡ್ಬಂದಿದ್ದೀವಿ. ಚಿತ್ರರಂಗದಲ್ಲಿ 24 ಕ್ರಾಫ್ಟ್ ಐತೆ, ಎಲ್ಲ ಕ್ರಾಫ್ಟ್ಗೂ ಸಹ ಕಷ್ಟ ಇದೆ. ಅದು 100ರಷ್ಟು ಕಷ್ಟ ಇವತ್ತು ನಿರ್ಮಾಪಕಗಿದೆ. ಚಿತ್ರರಂಗ ಅನ್ನೋದು ತುಂಬ ನಶಿಸಿ ಹೋಗ್ತಾ ಇದೆ. ನೀವೆಲ್ಲ ಜೊತೆಲಿದ್ದೀರಾ. ನಿಮಗೆ ಏನು ಈಗ ಕಾರ್ಮಿಕ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದವರು, ಮಾಜಿ ಅಧ್ಯಕ್ಷರು ಮತ್ತು ಈಗ ಪ್ರೆಸೆಂಟ್ಗೆ ಸುರೇಶ್ ಅವರು ನಮ್ಮನ್ನು ಕಾರ್ಮಿಕ ಸಂಘದ ಏನು ಈ ಕಮಿಟಿ ಇದೆಯಲ್ಲ ನನ್ನ ಅಧ್ಯಕ್ಷ ಮಾಡೋರೆ. ಅದನ್ನು ನಾನು ನಿರ್ಮಾಪಕರಿಗೂ ಹೊರೆ ಆಗದಂಗೆ, ನಮ್ಮ ಕಾರ್ಮಿಕರಿಗೂ ತೊಂದರೆ ಆಗದಂಗೆ ನಾನು ಒಂದು ಒಳ್ಳೆ ಸಿಸ್ಟಮ್ ಮಾಡಿಕೊಟ್ಟಿದ್ದೀನಿ. ಸರ್ಕಾರಗಳು ದಯವಿಟ್ಟು ಹೇಳ್ತಾರೆ ಯಾರೇನು ಮಾಡ್ತಾ ಇಲ್ಲ, ಸುಮ್ಮನೆ ನಮ್ಮ ನೋವು ನಮಗೆ ಗೊತ್ತಿದೆ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಇಲ್ಲ. ಇತಿಹಾಸದಲ್ಲಿ ಎಲ್ಲಿ ಬೇಕಾದ್ರೂ ಶೂಟಿಂಗ್ ಮಾಡೋಕ್ಕೆ ಕಾಯ್ತಾ ನಮ್ಮ ಪರಿಸ್ಥಿತಿ. ನೀವು ಬಟ್ಟೆನ ದಯವಿಟ್ಟು ಮೇಲೆ ಕೋಟ್ ಹಾಕಿದ್ರ ಒಳಗಡೆ ತೆಗೆದ್ರೆ ಎಲ್ಲ ಅರ್ಧ ತೂತಾಗ್ಬಿಡುತ್ತೆ ಪ್ರೊಡ್ಯೂಸರ್ ಪರಿಸ್ಥಿತಿ. ಸುಮ್ಮನೆ ಪಾಪ ನೀವೇನು ಅಂದರೆ ಕಾಸ್ಟ್ಯೂಮರ್ಗೆ ಒಂದು ಒಳ್ಳೆ ಶರ್ಟ್ ಕೋಟ್ ಹಾಕಿದ್ರೆ ಆಚೆ ಕಡೆ ಹೋಗ್ಬೇಕಾದ್ರೆ ಯಾರು ನೋಡ್ರೆ ಚೆನ್ನಾಗಿದ್ದೀವಿ. ನಮ್ಮ ಪರಿಸ್ಥಿತಿ ಹಂಗಿಲ್ಲ. ಮೊದಲು ಬರೀ ಕಾಸ್ಟ್ಯೂಮರ್ ಮಾತ್ರ ಇದ್ರಿ, ಇವಾಗ ವಸ್ತ್ರ ವಿನ್ಯಾಸಕಾರರು, ಡಿಸೈನರ್ ಸಮೇತ ಇದ್ದೀರಾ. ನಿಜವಾಗ್ಲೂ ಖುಷಿ ಆಗ್ತದೆ. ಒಂದು ಸಿನಿಮಾಗೆ ಪ್ರತಿಯೊಂದು ಅಂಗಸಂಸ್ಥೆ ಮುಖ್ಯ. ನೀವು ಎಲ್ಲರೂ ನಾವೇನೇ ಕೊಟ್ಟರು ನೀವೆಲ್ಲ ಒಂದೊಂದು ಡಿಸೈನ್ ಮಾಡಿದಾಗ ಚೆನ್ನಾಗಿ ಒಂದು ಸಿನಿಮಾ ಮಾಡೋದು. ಇವತ್ತು ಏನು ಇವತ್ತು ದಿನಾಚರಣೆ ಇದೆ, ನಿಮ್ಗೆಲ್ಲರೂ ಒಳ್ಳೆಯದಾಗಲಿ. ಮುಂದಕ್ಕಿಂತ ಚಿತ್ರರಂಗ ತುಂಬ ಚೆನ್ನಾಗಿರಲಿ. ಇವತ್ತು ಮುಂದೆ ಹಳಬರಿದ್ರು, ನಾವಿಂದ ಮುಂದಕ್ಕಿಂತ ಬರ್ತಾರೆ. ಚಿತ್ರರಂಗ ಯಾವತ್ತೂ ನಶಿಸಲ್ಲ, ನಾವು ಹೋಗ್ಬಿಡ್ತೀವಿ. ಅದನ್ನು ದಯವಿಟ್ಟು ಉಳಿಸ್ಕೋಬೇಕು. ನಾವೆಲ್ಲ ಒಂದೇ ಮನೆಯವರು, ಭೇದ ಭಾವ ಬರ್ತಾರೆ ದಯವಿಟ್ಟಿರಲಿ. ನಮ್ಮ ಕಲಾವಿದರು ದಯವಿಟ್ಟು ಇವತ್ತು ಮನವಿ ಮಾಡ್ತೀನಿ, ಯಾವುದೇ ಏನೇ ಹಬ್ಬ ಇರಲಿ ಮಾಡಿ, ಕಾರ್ಮಿಕ ದಿನಾಚರಣೆ ಮುಂದಕ್ಕೆ ಯಾರು ಮಾಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಬೇಕು ಅಂತ ಹೇಳ್ತಾರೆ. ಜೈ ಸೇರಿಗಾರ ನಮಸ್ತೆ. ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮ್ಮ ಆಫೀಸಿಗೆ ಬಂದು ಕೇಳಿದಾಗ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಎಲ್ಲ ಬಂದಿದ್ದಕ್ಕೆ ಎಲ್ಲ ಮಾಧ್ಯಮ ಥ್ಯಾಂಕ್ಸ್ ಹೇಳ್ತಾ 35 ವರ್ಷ ಸಂಭ್ರಮ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಕಡೆ ಬನ್ನಿ ಅಂದರೆ ಬರಲ್ಲ ಅಂತಾರೆ. ಸ್ನೇಹ ಅವರಿಗೆ ಧನ್ಯವಾದ. ಹಾಗೆ ಈ